ಉಪವಾಸ ಸೆರೆವಾಸ ಎದೆಗುಂದದೆ ಮುನ್ನುಗ್ಗಿದರು ಅವಮಾನ ಅತಿ ಬಹುಮಾನ. ಇಲ್ಲಿ ಸೆಕೆಂಡ್ ಮ್ಯಾಚ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇಲ್ಲಿ RCB ವರ್ಸಸ್ CSK ಇಂಟೆನ್ಷನ್ ಮ್ಯಾಚ್ ಇರೋದಲ್ಲಿ ಯಾರು ಗೆಲ್ತಾರೆ ಅಂತ ನೋಡಬೇಕಾಗಿದೆ. ಟಾಸ್ ಆಗಿದೆ, ಇಲ್ಲಿ ಟಾಸ್ ನಾವೇ ಗೆದ್ದಿರೋದು ಅನ್ಕೊತೀರಿ. ಹಾಗೆ ನಾವೇ ಗೆದ್ದಿರೋ ಟಾಸು. ನಾವು ಬಾಲಿಂಗ್ ಚೂಸ್ ಮಾಡೋಣ ಫಸ್ಟು. ಓಹೋ ಬೈ ಮಿಸ್ಟೇಕ್ ಬ್ಯಾಟಿಂಗ್ ಚೂಸ್ ಮಾಡ್ಬಿಟ್ನಲ್ಲ ಗೈಸ್. ಪರವಾಗಿಲ್ಲ, ಏನಾಗಲ್ಲ. ಬ್ಯಾಟಿಂಗಲ್ಲಿ ನಾವು ಜಾಸ್ತಿ ರನ್ ಹೊಡೆಯೋಣ ಅಂತ ಹೇಳ್ತಾ ಇದ್ದೀನಿ. ಸರಿ, ಪಕ್ಕ ಹೊಡೆಯೋಣ ಗೈಸ್. ಒಂದು 100 ರೀಚ್ ಆಗೋಣ, ಮೈಲ್ ಸ್ಟೋನ್. KL ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಯಾವಾಗಲೂ ಅದೇ. ಸೊ ಫಸ್ಟ್ ಬಾಲ್ ನಿಗೀಡಿ ಆಗ್ತಿರೋದು ಅವ್ರ ಕಡೆ. ನೋಡೋಣ ಫಸ್ಟ್ ಬಾಲ್. ಸೊ ಗೈಸ್, ಇಲ್ಲಿ 15 ಸ್ಟಾರ್ಟ್ ಆಗಿತ್ತು. ಇದು 18th ಮ್ಯಾಚ್. ಇದು 15th ಮ್ಯಾಚ್ RCB ವರ್ಸಸ್ DC. ಯಾರ್ಯಾರು ನೋಡಿಲ್ಲ ಪ್ಲೀಸ್ ನೋಡ್ಕೊಬಂದ್ಬಿಡಿ. ಇದು ಫೈನಲ್ ಬಂದ್ಬಿಟ್ಟು ಮಾರ್ಚ್ 24 ತನಕ ಗೈಸ್. ಮಾರ್ಚ್ 24 ಫೈನಲ್ ಇದೆ. ನೋಡೋಣ RCB ಫೈನಲ್ಗೆ ಹೋಗುತ್ತಾ ಅಂತ. ಹಂಗೆ ಇಲ್ಲಿ ಬಂದಿರೋದು ಸಿಂಗಲ್ ಕೊಟ್ಟಿರೋದು ಕೆಲವರು ಸ್ಟ್ರೈಕು ವಿರಾಟ್ ಕೊಹ್ಲಿಗೆ. ಮ್ಯಾಚಸ್ದು ಇದು ಕೂಡ ಶೆಡ್ಯೂಲ್ ಕೂಡ ಹಾಕಿದ್ದೀನಿ, RCB ಮ್ಯಾಚಸ್ದೆಲ್ಲ ಶೆಡ್ಯೂಲು. ನೋಡ್ಕೊಬನ್ನಿ ಗೈಸ್ ಯಾರು ನೋಡಿಲ್ಲ ಅಂದರೆ. ಓಹೋ ಭರ್ಜರಿ 6 ಗೈಸ್. ಇಲ್ಲಿ ಹೆಂಗೆ ಹೊಡೆದಿರೋದಲ್ಲಿ ಸ್ಕೋರ್ ಕಾರ್ಡ್ ಕಾಣಿಸೇ ಇಲ್ಲ. ಗೊತ್ತಾಗ್ಬಿಡ್ತಲ್ಲಿ ಸ್ಕೋರ್ ಕಾರ್ಡ್ ಮ್ಯಾನ್ಗೂ 6 ಅಂತ. ಓಹೋ, ಅಲ್ಲಿ ಕ್ಯಾಪ್ಟನ್ ಫೀಲ್ಡ್ ಸೆಟ್ ಮಾಡ್ತಿರೋದು ಧೋನಿ ಅಲ್ಲ ಹಂಗಂದ್ರೆ ಕ್ಯಾಪ್ಟನ್ನು. ಸ್ಟ್ರೋಕ್ ಅಲ್ಲ, ಅಯ್ಯೋ 6 6. ಓಹೋ ಹುರ್ಸ್ತಿರೋದಲ್ಲ ಅಲ್ಲಿ ವಿರಾಟ್. ಏನು ಗೊತ್ತಾ, ಚಿಂದಿ ಮಾತ್ರ ನೋಡೋಕ್ಕೆ. ಇದು ಉರ್ಸೋದು ಮಾತ್ರ ವಿರಾಟ್ ಉರ್ಸೋದಂದರೆ ವಿರಾಟ್ ಉರ್ಸೋದು ಮಾತ್ರ ನೋಡೋಕೆ ಇಷ್ಟ ನಮಗೆ. ಓಹೋ, ಅಲ್ಲಿ ಆಕಾಶ್ ತನಕ ಹೋಗಿರೋದು ಬಾಲು. ಜಸ್ಟ್ ಮಿಸ್ ಬೋರ್ಡಿಗೆ ಟಚ್ ಆಗಿಬಿಡ್ತಾಯಿತ್ತು. ಓಹೋ ರೆಡಿ. ಸ್ಕೋರಲ್ಲಿ 18 ವಿರಾಟ್ ಇದೆ. ಈ ಬಾಲ್ 6 ಬಂದುಬಿಟ್ರೆ ಡಬಲ್ ಹ್ಯಾಟ್ರಿಕ್. ಓಹೋ ಬಂತು ಗೈಸ್ ಹಿಂದೆ. ಸ್ಕೂಪ್ ಶಾಟು. ಅದು ಶಾಟ್ ಅಂತ ಗೊತ್ತಿಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ, ಪರವಾಗಿಲ್ಲ ಗೈಸ್. ಸ್ಯಾಮ್ ಕರಣ್ ಅವರು ಸೆಕೆಂಡ್ ಬಾಲಿಂಗ್ ಬಂದಿರೋದು ಸೆಕೆಂಡ್ ಓವರು. ಫಸ್ಟ್ ಓವರ್ 25 ರನ್ ಬಂದಾದ್ಮೇಲೆ ಇವಾಗ 30 ಅನ್ಕೊತೀನಿ ಓವರು. ಸ್ಕೋರು ಓವರ್ಗೆ ಒಂದು ಬಾಲ್ಗೆ 6 ಬಾಲ್ 8 ರನ್ ಇದ್ದರೆ ಪಕ್ಕ 8 ರನ್ ಕೊಟ್ಬಿಟ್ಟು ಏಕಿಸ್ತ ಗೈಸ್ ಅಂತ. ಹಂಗೋಯ್ತು ಬಾಲ್ ಮಾತ್ರ, ಇದು ಶಾಟ್ ಮಾತ್ರ. ಸಿಕ್ಸ್ ಇರಬೇಕು, 8 ರನ್ ಇದ್ದಿದ್ರೆ ಇದೆ 8 ರನ್ನೇ ಕೊಡ್ತಾ ಇದ್ದಿದ್ದು ನಾನಾಗಿದ್ದರೆ. ವಾವ್, ಇದು ನಾಸೈಗಸ್. ಇದು ಒಂದು ರೂಲ್ಸ್ ಮಾಡಬೇಕು ಕ್ರಿಕೆಟಲ್ಲಿ. ಸ್ಟೇಡಿಯಮಿಂದ ಬಾಲ್ ಆಚೆ ಹೋದರೆ 8 ರನ್ ಕೊಡಬೇಕಾ? ಹೆಂಗಿರುತ್ತೆ ಅವಾಗ ಮಜಾ ಅಲ್ಲ? ಹೊಸ್ದಾಗಿ ಒಂದು ರೂಲ್ಸ್ ಮಾಡಿದ್ರೆ ಚೆನ್ನಾಗಿರ್ಬೋದೇನೋ. ಓಹೋ ಮತ್ತೊಂದು 6 ಗೈಸ್. 3 ಬಾಲಿಗೆ 3 6. ಏನು ಬಾಲಿಂಗ್ ಇಲ್ಲಿ! ಏನು ಬಾಲಿಂಗ್ ಅಂದರೆ ಮಾತ್ರ ಹೊಡ್ಸ್ಕೊತಿರೋದೆ ಎಲ್ಲ. ಯಾರು ಬಂದರು? ಜಡೇಜಾ ಕ್ಯಾಪ್ಟನ್ ಜಡ್ಡು. ಈ ಬಾಲ್ ಮತ್ತೊಂದು 6 ಬಾಲ್ಗಾರು ಹೊಡಿಬೇಕು ಮಸ್ತು. ಅಯ್ಯೋ ಲ್ಯಾಗ್ ಆಗೋಯ್ತು ಗೈಸ್. ಇದು ಸ್ವಲ್ಪ ಒಂದೇ ಪ್ರಾಬ್ಲಮ್ ಆಗಿದ್ದಿಲ್ಲ ಅಂದರೆ ಇದು 6 ಹೋಗ್ತೈತೇನೋ. ಓಹೋ ಇದು ಇನ್ನೊಂದು 6 ಜಡೇಜಾಗೆ, ಕ್ಯಾಪ್ಟನ್ ಜಡ್ಡುಗೆ. ಏನು ಡ್ಯಾನ್ಸ್ಗಳೆಲ್ಲ ಏನದು, ಏನಿದು? ನಾನು ಅಲ್ಲಿ ಯಾಕಾರು ಬರ್ತಿತ್ತು ಬಾಲ್, ಅದಕ್ಕೆ ಪುಷ್ ಆಡಿದ್ದು ನಾನು. 4 ರನ್ ಅಂತ ನೋಡಿದೆ, ಆಗಿಲ್ಲ. ಅಲ್ಲಿ ಯಾಕಾರು ಆಗ್ತಾ ಇದ್ದ. ವರುಣ್ ಚಕ್ರವರ್ತಿ ಕೊಟ್ಟು ಇವ್ರ ಟೀಮಲ್ಲಿ ಆಲ್ರೆಡಿ 2 6 ಹೊಡೆದಿದ್ದೀನಿ. ಅಲ್ಲಿ KL ರಾಹುಲ್ ಹೊಡೆದಿದ್ದು. ಮೂರನೇ 6. KL ರಾಹುಲ್ ಅಲ್ಲಿ ಫಸ್ಟೆಸ್ಟ್ ಹಾಫ್ ಸೆಂಚುರಿ ಈ ಮ್ಯಾಚಲ್ಲಿ.
ವಿರಾಟ್ ಕೊಹ್ಲಿ ಅವ್ರು ಹಾಫ್ ಸೆಂಚುರಿ ಹೊಡಿತಾರೆ ಅಂತ ನೋಡಬೇಕು. ಸೊ ಇದು ಲಾಂಗ್ ಮ್ಯಾಚ್ ಆಗಿದೆ. ಆರ್ ಸಿ ಬಿ ವರ್ಸಸ್ ಡಿ ಸಿ ಆಗಿದ್ದ ಮ್ಯಾಚ್ ಅಲ್ಲ ಇದು. ಅದು ಸ್ವಲ್ಪ ಶಾರ್ಟ್ ಇತ್ತು, ಇದು ಸ್ವಲ್ಪ ಲಾಂಗ್ ಇದೆ ಮ್ಯಾಚು. ಯಾಕೆ ಅಂದರೆ ಅಲ್ಲಿ ಸ್ಕೋರ್ ಆಲೇ 81. ಫಸ್ಟ್ ಬ್ಯಾಟಿಂಗ್ ಬೇರೆ ಅಲ್ಲಿ ಆರ್ ಸಿ ಬಿ ಅವರು. ಫಸ್ಟ್ ಬಾಲಿಂಗ್ ಅಂದರೆ ಬೇಗ ಹೊಡೆದಾಕ್ಬಿಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಅಂದರೆ ನಾವು 5 ಓವರ್ ಆಡಬೇಕು, ಅವರು 5 ಓವರ್ ಆಡಬೇಕು. ಫಸ್ಟ್ ಬಾಲಿಂಗ್ ಅಂದರೆ ನಾವು 2 ಓವರೇ ಸಾಕು ನಮಗೆ ಮುಗ್ಸೋಕ್ಕೆ. ಸ್ವಲ್ಪ ಜಾಸ್ತಿ ಹೊಡೆದಿದ್ರೆ ಬೇಕು ಗೈಸ್ ನಿಧಾನ. ನೆಕ್ಸ್ಟ್ ಮ್ಯಾಚ್ ನಮ್ದು ಎಮ್ ಐ ಮೇಲೆ ಇರೋದು, ಅದು ಮರಿಬೇಡಿ ಗೈಸ್. ಎಮ್ ಐ ರೈವಲ್ರಿ ಸಿ ಎಸ್ ಕೆ ಆರ್ ಸಿ ಬಿ ಎಮ್ ಐ ರೈವಲ್ರೀಸ್ ಮಾತ್ರ ಮಸ್ತ್ ಇರುತ್ತೆ. ನಾನು ಬೇರೆ ಮ್ಯಾಚೆಲ್ಲ ಹಾಕೋಕ್ಕಾಗಲ್ಲ ಗೈಸ್. ಯಾಕೆ ಅಂದರೆ ಬೇರೆ ಮ್ಯಾಚೆಲ್ಲ ನಂಗೆ ಬರಲ್ಲ. ಯಾಕಂದರೆ ನಾನು ಆಡೋಲ್ಲ, ನಾನು ಆಡೋದು ಮಾತ್ರ ನಂಗೆ ಬರುತ್ತೆ. ನಾನು ತೊಗೊಂಡಿರೋದು ಆರ್ ಸಿ ಬಿ ಟೀಮು, ಅದಕ್ಕೆ ನಾನು ಆರ್ ಸಿ ಬಿ ಮ್ಯಾಚ್ ಮಾತ್ರ ಹಾಕ್ತೀನಿ. ಕೆ ಎಲ್ ರಾಹುಲ್ ಅಲ್ಲಿ ನೋಡ್ತಾ 62 ಹೊಡೆದಿದ್ದಾರೆ. ವಿರಾಟ್ ಕೊಹ್ಲಿ ಕೇನ್ ವಿಲಿಯಮ್ಸನ್ ಕೇಳಿ ಬಾಲಿಂಗಾ ಅಪ್ಪ. ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಹೊಡಿತಾರೆ ಅಂತ ನೋಡಬೇಕಾಗಿದೆ. ಬರೀ 19 ರನ್ ಬೇಕಾಗಿದೆ ಅಷ್ಟೇ. ಅಯ್ಯೋ ಸಿಕ್ಸರ್, ಬೆಂಗಳೂರಲ್ಲಿ ಸ್ಟೇಡಿಯಂ ಚಿಕ್ಕದಂತ ಇರ್ಬೋದು, ಆದ್ರೆ ಅಲ್ಲಿ ಶಾರ್ಟ್ಸ್ಗಳು ಎಲ್ಲ ಹೊಡಿತಿರೋದು ಮಾತ್ರ ಚೆನ್ನಾಗಿದೆ. ನೆಕ್ಸ್ಟ್ ಮ್ಯಾಚ್ ನಮ್ಮ ಹೋಮ್ ಗ್ರೌಂಡಲ್ಲಿ ಆಗ್ತಿರೋದು. ಅದ್ರ ನೆಕ್ಸ್ಟ್ ಮ್ಯಾಚ್ ಅವೇ ಗೇಮು. ನೆಕ್ಸ್ಟ್ ಮ್ಯಾಚ್ ಅದು ಬೆಂಗಳೂರಲ್ಲೇ. ಅದ್ರ ನೆಕ್ಸ್ಟ್ ಮ್ಯಾಚು ಮರ್ತೋಯ್ತಲ್ಲ ಗೈಸ್, ಗೊತ್ತಿಲ್ಲ ಯಾವುದಂತ, ಮರ್ತೋಗಿದೆ, ಹೇಳ್ತೀನಿ. ಇದ್ರಲ್ಲಿ ಹಾಕಿದ್ದೀನಿ ನಾನು, ನೋಡ್ಕೋಬೋದು ನೀವು. ವೆನ್ಯೂಸು ಡಿ ಸಿ ಯಾವುದಾದ್ರು ಡೆಲ್ಲಿ, ಮುಂಬೈ ಮತ್ತು ಆರ್ ಸಿ ಬಿ ಗೈಸ್. ಬೆಂಗಳೂರು ವೆನ್ಯೂಸ್ ಇರೋದು. ಅಲ್ಲಿ ವಿರಾಟ್ ಕೊಹ್ಲಿ ಅವ್ರು ಮತ್ತೊಂದು 6. 3 ವೆನ್ಯೂ ಇದೆ. 3 ವೆನ್ಯೂದಲ್ಲಿ ಯಾವುದಾಗುತ್ತೋ ಎಮ್ ಐ ಇರೋ ಅನ್ಕೋತೀನಿ ಮೋಸ್ಟ್ಲಿ. ವಾನ್ಖೇಡೆದಲ್ಲಿ ಗೊತ್ತಿಲ್ಲ ಗೈಸ್, ಮರ್ತೋಗಿದೆ. ಎಮ್ ಐ ಎ ಗೈಸ್. ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಹತ್ರ ಹೋಗ್ತಿದ್ದಾರೆ. ಸ್ಟೇಡಿಯಂ ನಾಳೆ ನೋಡ್ಕೋಬೋದು. ಅಲ್ಲಿ ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ನೋಡ್ಬೇಕು ನಾವು ಇವತ್ತು ಫಸ್ಟು. 20 ಇರೋದು ಎಮ್ ಐ ಮತ್ತು ಆರ್ ಸಿ ಬಿ ಮ್ಯಾಚು. ಫಸ್ಟ್ ಈ ಮ್ಯಾಚ್ ಮುಗಿಸೋಣ ಗೈಸ್. 18 ನಾನು ಆಳಿದ್ದು. ಓಹೋ ಆಕಾಶ ತನಕ ಹೋಗಿದೆ ಗೈಸ್. ಲಾಂಗೆಸ್ಟ್ 6 ಅನ್ಕೊತೀನಿ ಇವತ್ತಿಂದು. ಅಷ್ಟು ದೂರ ಹೋಗಿರೋದಲ್ಲಿ. 111 ಗೈಸ್ ಸ್ಕೋರ್. ವಿರಾಟ್ ಕೊಹ್ಲಿಗೆ ಒಂದೇ 1 ರನ್ ಬೇಕಲ್ಲಿ. ಬಾಲ್ ಡಾಟ್ ಮಾತ್ರ ಆಗಬಾರ್ದು. ಬಂತು ಗೈಸ್, ಇಂಥ 6. ಇನ್ನೊಂದು ಕೂಡ ಫ್ರಂಟ್ ಫುಟ್ಟಲ್ಲಿ ಲಾಸ್ಟ್ ಬಾಲ್ ತಾನೆ ಹೋಗಲಿ ಅಂತ ಸೇಮ್ ಜಾಗ ಅಷ್ಟೇ ಹೋಗಿದೆ ಅನ್ಕೊತೀನಿ. ಸೊ ಟ್ರೆಂಟ್ ಬೋಲ್ಟ್ಗೆ ನಾನು ಫಸ್ಟ್ ಬಾಲಿಂಗ್ ಕೊಡ್ತಿರೋದು. ನೋಡೋಣ. ನಾನು ಯಾವಾಗಲೂ ಕೊಡೋದೇ ಟ್ರೆಂಟ್ ಬೋಲ್ಟಿಗೆ. ಸೊ ಮ್ಯಾಚಲ್ಲಿ ಮ್ಯಾಚಲ್ಲಿ ಹೆಜಲ್ವುಡ್ಗೆ ಸ್ವಲ್ಪ ಇಂಜುರಿ ಆಗಿಬಿಟ್ಟಿದೆ ಗೈಸ್. ಇಂಜುರಿ ಆಗಿದೆ, ಅದರಿಂದ ನೋಡಬೇಕು. ಇದು ಹೆಜಲ್ವುಡ್ಗೆ ಆಗಿದೆ, ಬೇರೆಯವ್ರು ಯಾರಿಗೂ ಆಗಿಲ್ಲ. ಅದಕ್ಕೆ ಇವತ್ತಿನ ಅವ್ರ ಮ್ಯಾಚಲ್ಲಿ ಇಲ್ಲ ಅವರು. ಮಿಸ್ಸಿಂಗ್ ಆಫ್ ಹೆಜಲ್ವುಡ್ ಗೈಸ್. ಆ ಕಡೆ ಹೋಗ್ತಾಯಿತ್ತಲ್ಲ ಇದು. ಸೊ ನಾನು ರಿಯಲ್ ಕ್ರಿಕೆಟ್ 24 ಕೂಡ ಆಡೋಣ ಅಂತ ಅಂದ್ಕೊಂಡಿದ್ದೀನಿ, ಬರೀ ಇಂಡಿಯಾ ಮ್ಯಾಚಸ್ನ. ನೋಡೋಣ ಗೈಸ್, ಈ ವಿಡಿಯೋಗೆ 100 ವ್ಯೂಸ್ ಬಂದರೆ ಆಡ್ತೀನಿ ಗೈಸ್. ಅದರಲ್ಲೂ ಇದನ್ನು ಆಡ್ತೀನಿ, ಅದನ್ನು ಆಡ್ತೀನಿ. ಅದರಲ್ಲಿ ODI ಸೀರೀಸ್ ಇರಲ್ಲ, IPL ಆ ಥರ ಗೈಸ್. ಓಹೋ ಬುಡ ಹೊಡಿತಿರೋದಲ್ಲಿ. ಅಲ್ಲ 15ನೇ ತಾರೀಕು ಆರ್ ಸಿ ಬಿ ಇಂಡಿಯಾ ಮ್ಯಾಚ್ ಇತ್ತಲ್ಲ ಅಲ್ಲಿ. ಅಯ್ಯೋ ವಿಕೆಟ್ ಗೈಸ್ ಇಲ್ಲಿ. ನಾನೇನು ಕಾಲಿಗೆ ಬಿತ್ತಂತ ಅಂದ್ಕೊಂಡೆ, ವಿಕೆಟೇ ಹೊಡೆದಿದೆ ಅಲ್ಲಿ. ಏನು ಸೆಲೆಬ್ರೇಷನಲ್ಲಿ. ಎಲ್ಲರೂ ಇದೇ ಥರ ಸೆಲೆಬ್ರೇಷನ್ ಮಾಡ್ಕೊತ ಅನ್ಕೊತೀನಿ ಮೋಸ್ಟ್ಲಿ, ನಂಗೆ ಗೊತ್ತಿಲ್ಲ. ಲೆಗ್ ಸೇಲ್ಸ್ ಔಟ್ ಆಗಿ ಇಲ್ಲಿ ಕೇನ್ ವಿಲಿಯಮ್ಸನ್ ಅವರು ಬಾಲಿಂಗ್ ಮಾಡಿ ಸುಸ್ತಾಗಿದೆ. ಅಲ್ಲೇ 4ನೇ ಬಾಲ್ ಬ್ಯಾಟಿಂಗ್ ಬಂದಿದ್ದಾರೆ. ಅದು ಸುಸ್ತಾಗಿದೆ. ಹೆಂಗೆ ಗೊತ್ತಾ, ಬಾಲ್ ಎತ್ಕೊಬರೋಕ್ಕೆ. ಜಸ್ಟ್ ಮಿಸ್ ಗೈಸ್ ಇದು. ಅಲ್ಲಿ ಟ್ರೆಂಟ್ ಬೋಲ್ಟ್ ಹುಷಾರ್ ಅಂತ ಅಂತಿರೋದು. ಇನ್ನೊಂದು ಸರಿ ಬಾಲ್ ಬಿಡಬೇಡ, ಔಟ್ ಆಗುತ್ತೆ ನಮ್ಮ ಮತ್ತೆ ಅಂತ. ಇನ್ನೊಂದ ಟಚ್ ಮಾಡಿಬಿಟ್ಟ. ವಿಕೆಟ್ ಬರಲಿ. ಅಯ್ಯೋ ಈ ಥರ ಮಿಸ್ಸು. ಇಲ್ಲಿ 3ನೇ ಸರಿ ಉಡ್ಸ್ತಿರೋದಲ್ಲಿ ಟ್ರೆಂಟ್ ಬೋಲ್ಟಲ್ಲಿ ವ್ಯಾಗ್ ಮಾಡ್ತಿರೋದು. ನಾನು ಇವನು ಕೊಡೋಣ ಸಮಿಗೆ.
ಉಮೇಶ್ ಯಾದವ್ ಕೊಡೋಣ ಬಿಡಿ ಯಾರೊಬ್ಬರು. ಸುನಿಲ್ ನಾರಾಯಣ್ಗೋ ಅಲ್ಲಿ ಸ್ಯಾಂಟ್ನರ್ಗೋ ಬಾಲಿಂಗ್ ಕೊಡೋಕ್ಕಾಗಲ್ಲ ಗೈಸ್ ನಾನಲ್ಲಿ. ಯಾಕಂದರೆ ಸಿರಾಜ್ಗೆ ಕೊಡಬೇಕು, ಶಮಿಗೆ ಕೊಡಬೇಕು. ಉಮೇಶ್ ಯಾದವ್ಗೆ ಆಲ್ರೆಡಿ ಕೊಟ್ಟಾಗೋಯ್ತು. ಇದಾದ್ಮೇಲೆ 3 ಓವರ್ ಇರೋದು. ಸಿರಾಜ್, ಶಮೀಸ್, ಸುನಿಲ್ ನಾರಾಯಣ್ ಮತ್ತು ಸ್ಯಾಂಟ್ನರ್ ಇರೋದು ಆಪ್ಷನಲ್ಲಿ ನಮಗೆ. ಒಬ್ರು ಕೊಡೋಕ್ಕಾಗಲ್ಲ ಅಲ್ಲಿ. ಫಾಸ್ಟ್ ಬಾಲರ್ 4 ಜನ ಹಾಕ್ಸ್ತೀನಿ. ಸ್ಪಿನ್ನರ್ ಒಬ್ಬ ಡೌಟ್ ಇದೆ ಯಾರು ಅಂತ. ನಾನಾಗಿದ್ದರೆ ಇದರಲ್ಲಿ ಸ್ಪಿನ್ನರಲ್ಲಿ ಸ್ಯಾಂಟ್ನರ್ ಕೊಟ್ಟಿದ್ದೀನಿ ಗೈಸಲ್ಲಿ ಸ್ಪಿನ್ನರ್ ಆಗಿ. ನಾನಾಗಿದ್ದರೆ ಅಲ್ಲಿ ಸ್ಪಿನ್ನರ್ ಆಗಿ CSK ಟೀಮ್ಗೆ ಕೇನ್ ವಿಲಿಯಮ್ಸನ್ಗೆ ನಾನು 3rd ಓವರ್ ಕೊಡ್ತಾಯಿದ್ದೆ. ಲಾಸ್ಟ್ ಓವರ್ ಸ್ವಲ್ಪ ಕಂಟ್ರೋಲ್ ಮಾಡಬೇಕಂತ. ಉಸ್ತಿರೋದಿಲ್ಲ ಸ್ಯಾಂಟ್ನರ್ಗೆ ಮಿಸ್ಟ್ರಿ ಕ್ಲಾಸ್ ಬಾಲರ್ಗೆ 3 6 ಹೊಡೆದ್ಬಿಟ್ಟ ಅಲ್ಲಿ. ಸುನಿಲ್ ನಾರಾಯಣ್ಗೆ ಕೊಡಬೇಕಿತ್ತು. ವೈಡು ಶಟ್ ಕೊಡಲ್ಲ ಅಂತ ಅಂದ್ಕೊಂಡೆ, ಕೊಟ್ಟಿರೋದು. ಓಹೋ ವಿಕೆಟ್. ಸುಮ್ಮನೆ ಸೆಲೆಬ್ರೇಷನ್ ಮಾಡ್ಬಿಟ್ಟೆ ಸ್ಟಾರ್ಟಿಂಗ್ಗೆ. ಅಷ್ಟೇ RCBನೇ ಗೆಲ್ಲ. ನನಗೆ ಗೊತ್ತಾಯ್ತಲ್ಲ ಇದು ಏನು ಇಂಟೆನ್ಷನ್ ಏನೂ ಇಲ್ಲ ಇದರಲ್ಲಿ. ಒನ್ ಸೈಡೆಡ್ ಮ್ಯಾಚ್ ಅನ್ಕೊತೀನಿ. ಯಾಕಂದರೆ ಅಲ್ಲಿ RCB ಇರೋರು ಡ್ರಿಂಕ್ಸ್ ಬ್ರೇಕಿಲ್ಲಿ RCB ಅವರೇ ಗೆಲ್ತಿರೋದು ಮ್ಯಾಚಲ್ಲಿ. ಹೆಂಗಿದ್ರು ಗೊತ್ತಾಗ್ತೈತೆ ನಮ್ಗೆ ಸ್ಟ್ರೈಟ್ ಅವೇ. ಆಡಿಲ್ಲ ಅಂದರೆ ಇನ್ನೇನು ಮತ್ತೆ ಅರ್ಥ ಅಲ್ಲಿ. 12 ಬಾಲ್ಗೆ 80 ಏನೋ ಇತ್ತು ಅಲ್ಲಿ, 80 ಸಮಥಿಂಗ್ ಪ್ಲಸ್ ಬೇಕು. ಆದರೆ ಆಗಲ್ಲ. ವಿಕೆಟ್ ಬರಲಿ ಅಂತ ಎಲ್ಲ ಬಾಲರು ವಿಕೆಟ್ ಬರಲಿ ಅಂತಲೇ ಗೆಸಾಕ್ತದು. ಅಂತೂ ನಿಜ ಎಲ್ಲರಿಗೂ ಗೊತ್ತಿರುತ್ತದು. ವಿಕೆಟ್ ಬರಲಿ ಅಂದ್ಕೊಂಡು ಹಾಕೋದು. ಸುರೇಶ್ ರಾಯ್ನಾ ಇಲ್ಲಿ ಮಿಸ್ಟರ್ IPL ಸಿಂಗಲ್ ಕೊಡ್ತಾರಾ ವಿದ್ಯಮಾನ್ ಸಹಾಗೆ. ಲಾಸ್ಟ್ ಗೆದ್ದಾಯ್ತು ಗೈಸಲ್ಲ RCB. ಎರ್ಜ್ ಕ್ಯಾಚ್ ಆದರೆ ಮಸ್ತ್. ಓಹೋ ಆಲ್ಮೋಸ್ಟ್ ಎರ್ಜ್ ಆದರೆ ಆಗಿಲ್ಲ. ಬಾಲ್ ಬುಡ ಹೊಡೆದು ಔಟ್ ಆಯಿತು. ಓಹೋ ನೆಕ್ಸ್ಟ್ ಬೌಲರ್ ಯಾರು? ಸಿರಾಜ್. ವಿರಾಟ್ ಒಂದ್ಸರಿ ಕೊಟ್ಟು ನೋಡ್ಬೇಕು ಗೈಸ್ ಏನಾಗತ್ತಂತ. ಒಂದ್ಸರಿ ಒಬ್ಬ ಬೌಲರ್ ಲೆಸ್ ಆಗಿ ಹಾಕೊತೀನಿ ನೋಡೋಣ. ವಿರಾಟ್ ಕೊಟ್ಟು ನೋಡೋಣ. ಓಯ್ಯೋ ಸಿರಾಜ್ ಏನಿದು ಇಷ್ಟೊಂದು ದೊಡ್ಡ 6 ಸಿರಾಜ್ಗೆ? ಅಯ್ಯೋ 5 ಬಾಲ್ಗೆ 68 ಆಗಲ್ಲ. 70 ಹೊಡೆದೇ ಡೌಟ್ ಇರು. 68 ಎಲ್ಲಿ ವಿಕೆಟ್ ಹೊಡಿಯೋ ಟೈಮಲ್ಲಿ ಬಾಲ್ ಡಾಟ್ ಮಾಡೋದು. ಫಸ್ಟ್ ಬೌನ್ಸ್ ಅಷ್ಟೇ, ಅದು ವೈಡ್ ಎಲ್ಲ ಇಲ್ಲ. ಯಾರಿದು ಔಟ್ ಇದು. 6 ಗೈಸ್. ನಿಮಗೆ ಬೆಂಗಳೂರು, ಡೆಲ್ಲಿ, ಮುಂಬೈ ಗೈಸ್ 3 ವೆನ್ಯೂಸಲ್ಲಿ ಆಡಿಸ್ತಿರೋದು. ಯಾವ ವೆನ್ಯೂದಲ್ಲಿ ಆಡಿದ್ರೆ ಇಷ್ಟ ಆಗುತ್ತೆ ನೋಡಿ ಹೇಳಿ ಗೈಸ್. ನಿಮ್ಗೆ ಯಾವ್ದು ಇಷ್ಟ ಅಂತ. ನನಗಂತೂ ಚಿನ್ನಸ್ವಾಮಿ ಇಷ್ಟ. ನಿಮ್ಗೆ ಒಂದು ಕಡೆನಾ ಇಲ್ಲ ಅರುಣ್ ಜೇಟ್ಲಿನಾ ಹೇಳಿ ಗೈಸ್. ನನಗೆ ಸೆಕೆಂಡ್ ಅರುಣ್ ಜೇಟ್ಲಿ ಇಷ್ಟ, ಒಂದು ಕಡೆ ಥರ್ಡು. ಅಲ್ಲೆಲ್ಲ ಎಲ್ಲ ಮ್ಯಾಚು ನೇಪಾಳ ಅವರು ಒಂದು ಕಡೆದಲ್ಲೇ ಆಡ್ತಿದ್ದಾರೆ ಗೈಸಲ್ಲಿ. ಸೂಪರ್ 8 ಬರೋಕ್ಕಿಂತ ಮುಂಚೆ ಔಟ್ ಇದು ಗೈಸ್, ಪಕ್ಕಾ ಔಟ್ ಇದು. T20 ವರ್ಲ್ಡ್ ಕಪ್ಪಲ್ಲಿ ಎಲ್ಲ ಮ್ಯಾಚ್ ಇದರಲ್ಲೇ ಆಡ್ತವ್ರು ನೇಪಾಳ ಅವರು. ಇಂಡಿಯಾ ಗೆದ್ದರೆ ಸಾಕು. ಇಲ್ಲಿ CSKದವ್ರು ರಿವ್ಯೂ ತೊಗೊತಾರೆ ಅಂತ ನೋಡೋಣ. ವಿಕೆಟ್ ಗೈಸದು ರಿವ್ಯೂ ತೊಗೊಂಡಿಲ್ಲ. ವಿದ್ಯಮಾನ್ ಸಹಾ ಔಟ್ ಆಗಿರೋದು ಇಲ್ಲಿ. ಓಹೋ ಇಲ್ಲಿ ಸುರೇಶ್ ರೈನಾ ವಿಕೆಟ್ ಹೋಗುತ್ತಾ ಅಂತ ನೋಡಬೇಕಾಗಿದೆ. ಬ್ಯಾಟ್ ಕೂಡ ಟಚ್ ಆಗ್ತಿಲ್ಲ ಅಲ್ಲಿ. ಬಾಲ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಔಟ್ ಅನ್ಕೊತೀನಿ ಗೈಸ್. ಪಕ್ಕಾ ಇದು. ಏನಿದು ಪಿಚ್ಚಿಂಗ್ ಔಟ್ಸೈಡ್ ಆಫ್ ಇಂಪ್ಯಾಕ್ಟ್ ಇನ್ ಲೈನ್ ವಿಕೆಟ್ ಸಿಟ್ಟಿಂಗ್. ಎಸ್ ವಿಕೆಟ್ ಸಿಟ್ಟಿಂಗ್ ಗೈಸ್. ಒರಿಜಿನಲ್ ಡಿಸಿಷನ್ ಔಟ್. ಪಿಚ್ಚಿಂಗ್ ಔಟ್ಸೈಡ್ ಆಫ್ ಇಂಪ್ಯಾಕ್ಟ್ ಇನ್ ಲೈನ್ ವಿಕೆಟ್ ಸಿಟ್ಟಿಂಗ್ ಗೈಸ್. 4 ಆಗಿದೆ.
ಒಂದು ಇರಲಿಲ್ಲ ಅಂದರು ಅದ್ರಲ್ಲಿ ಪಿಚ್ಚಿಂಗ್ ಒರಿಜಿನಲ್ ಡಿಸಿಷನ್ ಔಟ್ ಅದಿರಬಿಡಿ, ಬೇರೆದು ಯಾವ್ದು ಇರಲಿಲ್ಲ ಅಂತಿದ್ದರೆ ವಿಕೆಟ್ ಕೊಡ್ತಾರಿಲ್ಲ ಗೈಸ್, ಹೊರಗೆ ಸೇವ್ ಆಗಿ ಹೋಗ್ತಾಯಿತ್ತು. ಪಿಚ್ಚಿಂಗ್ ಔಟ್ಸೈಡ್ ಆಫ್ ಇದ್ದಿರು ಸೇವ್ ಆಗ್ತಾಯಿತ್ತು. ಪಿಚ್ಚಿಂಗ್ ಲೈನ್ ಇತ್ತು, ಅದು ನಮ್ಗೆ ಬಚಾವಾಯಿತು. ಅಂದರೂ ಅಲ್ಲಿ ಆರ್ ಸಿ ಬಿ ಗೆದ್ದಾಯ್ತಲ್ಲಿ. ಎಷ್ಟಲ್ಲಿ 66 ರನ್ನಿಂದ ಏನೋ ಗೆದ್ದಿದ್ದಾರೆ ಅನ್ಕೊತೀನಿ, ಸಮಥಿಂಗ್ ಅಲ್ಲೇ ಇದೆ, ಗೊತ್ತಿಲ್ಲ. ಓಹೋ 55 ರನ್ಗಿಂತ ಗೈಸ್. ಅಲ್ಲಿ ಎಲ್ಲ ಸೆಲೆಬ್ರೇಷನ್ ಫುಲ್ CSK ಸೋಲ್ಸ್ ಆದಮೇಲೆ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡೋಣ ಯಾರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗುತ್ತೆ ಅಂತ. ನೆಕ್ಸ್ಟ್ ಮ್ಯಾಚ್ ಎಮ್ ಐ ವರ್ಸಸ್ RCB, ಅದು ಮರಿಬೇಡಿ ಗೈಸ್. KL ರಾಹುಲ್ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದೆ. ವಿಡಿಯೋ ಮುಗಿಸೋದೇನು, ಬಾಯ್.